ಅಂಜನಿ ಗರ್ಭ ಸಂಭೂತ ವಾಯುಪುತ್ರ ಸನಾತನ ಕುಮಾರೇ ಬ್ರಹ್ಮಚಾರಿ ಚ ತಸ್ಮೈ ಶ್ರೀ ಹನುಮತೆ ನಮೋಸ್ತುತೆ. ಶ್ರೀಮತಿ ಇದು ಮಿಸ್ ಸುಚಿತ್ರಾ ಮೈಸೂರು ಅವರ ಜಾತಕದ ವಿಶ್ಲೇಷಣೆ. ಅವರು ಹುಟ್ಟಿದ್ದು ರೇವತಿ ನಕ್ಷತ್ರ 2ನೇ ಪಾದ, ವೃಶ್ಚಿಕ ಲಗ್ನ, ಮೀನ ರಾಶಿ. ಒಂದು ವೇಳೆ ರೇವತಿ ನಕ್ಷತ್ರ 3 ಮತ್ತು 4ನೇ ಪಾದವನ್ನ ಮೂಲಗಂಡ ನಕ್ಷತ್ರ ಅಂತ ಕರಿತೀವಿ. 1, 2 ಪಾದ ಮೂಲಗಂಡ ನಕ್ಷತ್ರದಲ್ಲಿ ಬರಲ್ಲ. ಹಾಗಾಗಿ ಇದು ಮೂಲಗಂಡ ನಕ್ಷತ್ರದ ಜಾತಕ ಅಲ್ಲ. ಹಾಗಾಗಿ ಇದು ನೋಡಿ ಸುಚಿತ್ರ ಅವರೇ, ವೃಶ್ಚಿಕ ಲಗ್ನ. ನೀವು 1ನೇ ಮನೆಯಲ್ಲಿ ಯಾರಿಲ್ಲ, 2ನೇ ಮನೆ, 3ನೇ ಮನೆಯಲ್ಲಿ ಕೇತು ಸ್ವಂತ ಮನೆಯಲ್ಲಿ ಇದ್ದಾನೆ. ಹಾಗಾಗಿ ಶನಿ 10ನೇ ಮನೆಯಲ್ಲಿರೋದ್ರಿಂದ ಕೇತು ನಿಮಗೆ ಯಾವುದೇ ರೀತಿ ನಿಮ್ಮನ್ನ ಕೆಟ್ಟದ್ದು ಮಾಡಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ ಅಥವಾ ನಿಮಗೆ ಶ್ರಮ ಇವಕ್ಕೆಲ್ಲ, ಹೌದಾ, ನಿಮ್ಮ ಹಿಂದೆ ಎಲ್ಲ ಮೋಸ್ಟ್ಲಿ ತಂಗಿಯರೇ ಹುಟ್ಟಿರ್ತಾರೆ, ಹೌದಾ, ಈ ರೀತಿ ನಿಮಗೆ ಕೇತುವಿನಿಂದ ಪ್ರಾಫಿಟ್ ತಗೊಂಡಿರ್ತಾರೆ. ಬಟ್ ಅವನು 28.26 ಡಿಗ್ರಿ ಇದ್ದಾರೆ. ಅವನು ಹೆಚ್ಚಿಗೆ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. 5ನೇ ಮನೆಯಲ್ಲಿ ಚಂದ್ರ, 9ನೇ ಮನೆ ಸ್ವಾಮಿ, 5ನೇ ಮನೆಯಲ್ಲಿ ಚಂದ್ರ 21 ಡಿಗ್ರಿ ಇದ್ದಾನೆ. ಮುಂದೇನೂ ಯಾರಿಲ್ಲ, ಅವನ ಮುಂದೆ ಯಾವ ಗ್ರಹನೂ ಇಲ್ಲ, ಇಲ್ಲೂ ಯಾವ ಗ್ರಹ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಕೇಮದ್ರುಮ ದೋಷ ಅಂತೇವಿ. ಕೇಮದ್ರುಮ ದೋಷ, ಹೌದಾ. ಚಂದ್ರ ಯಾರು ನಿಮ್ಮ ಜಾತಕದಲ್ಲಿ? 9ನೇ ಮನಿ ಸ್ವಾಮಿ. ಆ 9ನೇ ಮನಿ ಸ್ವಾಮಿ ಅಂದ್ರೆ ಯಾರು? ಭಾಗ್ಯ. ನೀವು ಭಾಗ್ಯದಲ್ಲೇ ಭಾಗ್ಯೇಶನಿಗೆ ಏನಾಗಿದೆ? ಕೇಮದ್ರುಮ ದೋಷ ಅನ್ನೋ ಒಂದು ದೋಷ ಹತ್ತಿಕೊಂಡಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ವಿಪರೀತ ಏರುಪೇರುಗಳು ಕಾಣಬಹುದು. ನೀವು ಇದನ್ನು ಸಣ್ಣವರಿದ್ದಾಗಲೇ, ಚಿಕ್ಕವರಿದ್ದಾಗಲೇ ನೀವು ಇದನ್ನು ಧರಿಸ್ಕೊಂಡಿದ್ರೆ ಬಹಳ ಒಳ್ಳೇದಿತ್ತು. ಬಟ್ ಕುಜ 3% ಇದ್ದಾನೆ. 7ನೇ ದೃಷ್ಟಿ ಇವನಿಗೆ ಇಲ್ಲಿ ಬೀಳುತ್ತೆ ನಿಜ, ಆದರೆ 3% ಇರೋದ್ರಿಂದ, ಇವು ಚಂದ್ರ 21% ಇರೋದ್ರಿಂದ ಕುಜನ 7ನೇ ದೃಷ್ಟಿ ಅಷ್ಟು ಎಫೆಕ್ಟಿವ್ ಆಗುವುದಿಲ್ಲ. ಹಾಗಾಗಿ ನೀವು ಕೇಮದ್ರುಮ ದೋಷದ ಪರಿಹಾರ ಮಾಡಿಕೊಳ್ಳಲೇಬೇಕು. ಮಾಡಿಕೊಳ್ಳಿಲ್ಲ ಅಂದ್ರೆ 5ನೇ ಮನೆಯಿಂದ ಪ್ರೀತಿ, ವಿಶ್ವಾಸ, ಮದುವೆ, ಆಮೇಲೆ ಅಚೀವ್ಮೆಂಟು ಇವೆಲ್ಲವನ್ನೂ ನೀವು ಕಳ್ಕೋತೀರಾ. ತಾವು ದಯವಿಟ್ಟು ಕೇಮದ್ರುಮ ದೋಷವನ್ನ ನೀವು ಪರಿಹಾರ ಮಾಡ್ಕೊಳ್ಳಿ. ಬನ್ನಿ, 7ನೇ ಮನೆಯಲ್ಲಿ ಶುಕ್ರ, ವೃಶ್ಚಿಕ. ನೋಡ್ರಿ, ಮಂಗಲದ ಅತಿ ದೊಡ್ಡ ವಿರೋಧಿ ಯಾರು? ಶುಕ್ರ. ಇವನು ಅಪ್ಪಿತಪ್ಪಿ 7ನೇ ಮನೆಯಲ್ಲಿ ಬಂದು ಕೂತ್ರೆ ಏನ್ ಮಾಡ್ಬೋದು? 1ನೇದು ಮ್ಯಾರೇಜ್ ತಪ್ಪಿಸ್ತಾನೆ. 2ನೇದು ನಿಮ್ಗೆ ಬರೋ ಇನ್ಕಮ್, ಪ್ರಾಪರ್ಟಿ ಆಗಲಿ ಎಲ್ಲದಕ್ಕೂ ಕಲ್ಲು ಹಾಕ್ತಾನೆ. ಇದು ಮಾತ್ರ ಸತ್ಯ. ಶುಕ್ರ ನಿಮಗೆ ಬರುವಂತ ಇನ್ಕಮ್ ಆಗಲಿ, ಡೈಲಿ ವೇಜಸ್ ಆಗಲಿ, ಬರುವಂತ ದುಡ್ಡಿಗೆಲ್ಲ ಕಲ್ಲು ಹಾಕ್ತಾನೆ. ಹಾಗಾಗಿ ನೀವು ಇಲ್ಲಿ ಶುಕ್ರ ಶಾಂತಿ ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ. ಶುಕ್ರ ಶಾಂತಿ ಮಾಡಲಿಲ್ಲ ಅಂದ್ರೆ ಮ್ಯಾರೇಜು ಆಗಲ್ಲ, ಮತ್ತು ನಿಮಗೆ ಬರುವಂತ ದುಡ್ಡು, ಡೈಲಿ ಜೀವನೋಪಾಯಕ್ಕೆ ಬರುವಂತ ದುಡ್ಡು ಸದ್ಯಕ್ಕೆ ನಿಮಗೆ ಕರೆಕ್ಟ್ ಆಗಿ ನಿಮ್ಮನ್ನ ಮುಟ್ಟಲ್ಲ, ಸ್ವಲ್ಪ ತೊಂದರೆಗೆ ಈಡು ಮಾಡ್ತಾನೆ. ದಯವಿಟ್ಟು ತಾವು ಶುಕ್ರ ಶಾಂತಿ ಮಾಡಿಸಲೇಬೇಕು. 8ನೇ ಮನೆಯಲ್ಲಿ ಬುಧ ಸ್ವಂತ ಮನೆಯಲ್ಲಿದ್ದಾನೆ. ಇದು ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ. 29 ಡಿಗ್ರಿ ಇದ್ದಾನೆ. ಅವನ ವಿರೋಧಿ, ಅವನ ಡಿಗ್ರಿ ಕಡಿಮೆ ಮಾಡೋದು, ಹೆಚ್ಚಿಗೆ ಮಾಡೋದು ಬೇಡ, ಅಡ್ಡಿ ಇಲ್ಲ. ಬಹಳ ಒಳ್ಳೆ ಜಾಗದಲ್ಲಿದ್ದಾನೆ. ವಿಪರೀತ ರಾಜಯೋಗ. ಸೂರ್ಯ 10ನೇ ಮನೆ, ಸೂರ್ಯ 8ನೇ ಮನೆಯಲ್ಲಿ ಬಂದು ಕೆಟ್ಟಿದ್ದಾನೆ. ಈಗ ನಿಮ್ಗೆ ಸದ್ಯ ನಡೀತಾ ಇರೋದು ಸೂರ್ಯ ದಶೆ. ಸೊ ಈ ಸೂರ್ಯ ದಶೆಯಿಂದ ನೋಡಿ, ನಿಮಗೆ ಇಲ್ಲೇ ಚಂದ್ರ ಕೆಟ್ಟಿದ್ದಾನೆ, ಇಲ್ಲೇ ಸೂರ್ಯ ಕೆಟ್ಟಿದ್ದಾನೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ, ನಿಮ್ಮ ಜೀವನದಲ್ಲಿ ವಿಪರೀತ ಜಿಗುಪ್ಸೆ ಹೊಂದಿದ್ದೀರ. ನೀವು ಯಾರದೇ ಜಾತಕ ತಗೊಳ್ಳಿ, ನೀವು ಯಾರದೇ ತಗೊಳ್ಳಿ, ಯಾರ್ದಾದ್ರೂ ಚಂದ್ರ ಮತ್ತು ಸೂರ್ಯ ಕೆಟ್ಟಿದ್ರೆ ಅವರ ಜೀವನ ವಿಪರೀತ ಜಿಗುಪ್ಸೆಯಲ್ಲೇ ಕೂಡಿರುತ್ತೆ. ಪಾಪ, ಹೌದು. ನಾನು ಎಷ್ಟೋ ಜಾತಕಗಳನ್ನು ನೋಡಿದ್ದೀನಿ. ಏನಪ್ಪ ಈ ಜೀವನ, ಇಷ್ಟು ದುಡಿದ್ರೆ ಎಷ್ಟಪ್ಪ, ಇಷ್ಟು ಸಾಕಾಗಿದೆಯಪ್ಪ, ಏನು ಮಾಡಿದ್ರು ಹಿಂಗೆ, ಈ ರೀತಿ ನಿಮ್ಮ ಭಾವನೆಗಳು ಬರ್ತಾವು. ಯಾಕಂದ್ರೆ ಚಂದ್ರ ಮತ್ತು ಸೂರ್ಯ ಕೆಟ್ಟಿದ್ದಾನೆ. ದಯವಿಟ್ಟು ಇವರಿಬ್ಬರು ಶಾಂತಿ ಮಾಡ್ಕೊಳ್ಳಿ. ಪರಿಹಾರ, ಸರಿಯಾದ ಪರಿಹಾರ ಸಿಗುತ್ತೆ. ಸೂರ್ಯ ಕೆಟ್ಟಿರೋದ್ರಿಂದ ನಿಮ್ಗೆ ಸದ್ಯ ತೊಂದರೆಗೆ ಈಡಾಗಿದ್ದೀರಾ. 9ನೇ ಮನೆಯಲ್ಲಿ ರಾಹು ಗ್ರಹಣ ದೋಷ ಆಗಿದೆ. ಯಾವುದೇ ಒಳ್ಳೆಯ ಗ್ರಹಗಳ ದೃಷ್ಟಿ ರಾಹು ಮೇಲೆ ಬೀಳಲ್ಲ. ಹಾಗಾಗಿ ನೀವು ಭಾಗ್ಯ. ನೀವು ದೇವರು ನಂಬ್ತಿರೋಲ್ಲ ಗೊತ್ತಿಲ್ಲ, ಡೌಟು ನನಗೆ. ಬಟ್ ರಾಹು 9ನೇ ಮನೆಯಲ್ಲಿದ್ರೆ ತಂದೆಗೆ ಕಷ್ಟ. ನಿಮ್ಮ
ಫ್ಯೂಚರ್ಗೆ ಕಷ್ಟ, ಯಾವುದೇ ರೀತಿ ಏಳಿಗೆ ಆಗಲ್ಲ. ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಡಬರ್ಕ ಅಡ್ಡ ದಾರಿಯೊಳಗೆ ಕೂಡಿರ್ತೀರಿ. ಹಾಗಾಗಿ ತಾವು ಈ ಗ್ರಹಣ ದೋಷದ ಪೂಜೆ ಮಾಡ್ಬೇಕಂದ್ರೆ ನೋಡಿ, ಚಂದ್ರನು ಕೆಟ್ಟ, ಇದು ಚಂದ್ರನ ಮನೆ, ಇದು ಚಂದ್ರ ಕೆಟ್ಟಿದ್ದಾನೆ, ಪ್ಲಸ್ ರಾಹು ಚಂದ್ರನ ಮನೆಯಲ್ಲಿ ಬಂದು ಕೂತಿದ್ದಕ್ಕೆ ಗ್ರಹಣ ದೋಷ ಆಗಿದೆ. ಅದಕ್ಕೆ ತಾವು ರಾಹು ಶಾಂತಿ ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. 10ನೇ ಮನೆಯಲ್ಲಿ ಗುರು ಮತ್ತು ಶನಿ ಸೂಪರ್. 4ನೇ ಮನೆ ಸ್ವಾಮಿ ಮತ್ತು 5ನೇ ಮನೆ ಸ್ವಾಮಿ ಬಂದಲ್ಲಿ ಕೂತಿದ್ದಾರೆ, 10ನೇ ಮನೆಯಲ್ಲಿ ಕೂತಿದ್ದಾರೆ. ಗುರು 13 ಡಿಗ್ರಿ ಇದ್ದಾನೆ, ಹೌದಾ. ಕುಜ 27, ಶನಿ 28 ಡಿಗ್ರಿ ಇದ್ದಾನೆ, ಹೌದಾ. ನೀವು ಕೆಲಸದಲ್ಲಿ ತೊಂದರೆ ಅನುಭವಿಸ್ತದ್ದು ಯಾಕಪ್ಪ ಅಂತಂದ್ರೆ ಶನಿ 28 ಡಿಗ್ರಿ ಇದ್ದಾನೆ. ಹಾಗಾಗಿ ತಾವು ದಯವಿಟ್ಟು ಹವಳ ಹಾಕೊಳ್ಳೇಬೇಕು. ಹವಳ ಹಾಕೊಂಡ್ರೆ ತಮಗೆ ಕೆಲಸದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಹೌದು, ಡೆಫಿನೆಟ್ಲಿ ಅಭಿವೃದ್ಧಿ ಕಾಣ್ತೀರಾ. ಒಂದು ಪರ್ಮನೆಂಟ್ ಆಗಿ ಜಾಬಲ್ಲಿ ನೀವು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಶನಿ ಅದರ ಕಾರಕ. ತಾವು 28.12 ಡಿಗ್ರಿ ಇದ್ದಾನೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಡೆಡ್. ತಾವು ನೀಲಂ ಹಾಕೊಂಡಿದ್ದೇ ನಿಜ ಕರೆ, ಆದರೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಬರುವುದಿಲ್ಲ. 11ನೇ ಮನೆಯಲ್ಲಿ ಕುಜ ಇದ್ದಾನೆ, ಲಾಭದಲ್ಲಿ ಲಗ್ನೇಶ ಇದ್ದಾನೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಏನು, ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಮಹಾಲಕ್ಷ್ಮಿ ಯೋಗ, ಹೌದಾ. ಲಗ್ನೇಶ ಬಂದು ಲಾಭೇಶದಲ್ಲಿ ಕೂತ್ರೆ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಆದರೆ 3 ಡಿಗ್ರಿ ಇದೆ, 3 ಡಿಗ್ರಿ ಇದೆ. ಸುಚಿತ್ರ ಅವರೇ ದಯವಿಟ್ಟು ತಾವು ಹವಳ ಮತ್ತು ನೀಲಂ ಹಾಕೊಂಡಿದ್ದಕ್ಕೆ ಆದ್ರೆ ನೀವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಹೌದು, 100%. ಹೌದಾ. ತಾವು ದಯವಿಟ್ಟು ಏನ್ ಮಾಡ್ಕೋಬಾರ್ದು, ಏನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಡಿಟೇಲ್ ಆಗಿ ಹೇಳ್ತೀನಿ ನೋಡಿ. ಸದ್ಯ ನಡೀತಾ ಇರೋದು ಸೂರ್ಯ ದಶೆ ಇರೋದ್ರಿಂದ ತಾವು ಸೂರ್ಯ ಶಾಂತಿ ಮಾಡಿಸ್ಲೇಬೇಕು. ಹೌದಾ. 5ನೇ ಮನೆ ಅಂದ್ರೆ 5ನೇ ಮನೆಯಲ್ಲಿ ಚಂದ್ರ ಕೇಮದ್ರಮ ದೋಷವನ್ನು ತಂದಿರೋದ್ರಿಂದ ತಮ್ಮ ಎಲ್ಲಾ ಕೆಲಸಗಳು ಹೆಡಪ್ ಆಗ್ತಾವು, ಯಾವುದು ಕಂಪ್ಲೀಟ್ ಆಗಲ್ಲ, ಜೀವನನೇ ಜಿಗುಪ್ಸೆಗೆ ಅಂತ ಹೇಳಿ ನೋಡಿ. ಚಂದ್ರ ಮನಸ್ಸು ಕಾರಕ ಮತ್ತು ತಾಯಿ ಕಾರಕ, ಹೌದಾ. ಹಾಗಾಗಿ ಅವನು ಏನಾದ್ರೂ ಒಂದು ವೇಳೆ ಕೆಟ್ಟ ಅಂದ್ರೆ ಜೀವನದಲ್ಲಿ ಬಹಳ ಪ್ರಾಬ್ಲಮ್ ಜನರೇಟ್ ಆಗುತ್ತೆ. ದಯವಿಟ್ಟು ತಾವು 2ನೇದು ಚಂದ್ರ ಶಾಂತಿ ಮಾಡಿಸ್ಲೇಬೇಕು. ಕರೆಕ್ಟಾ. 3ನೇದು 7ನೇ ಮನೆಯಲ್ಲಿ ನಿಮಗೆ ಶುಕ್ರ ಇದ್ದಾನೆ, ಕೆಟ್ಟವನು, ವಿರೋಧಿ. ಹಾಗಾಗಿ ಶುಕ್ರ ಶಾಂತಿ ಮಾಡಿಸ್ಲೇಬೇಕು. ಈ 3 ನೋಡಿ 11,000 ಜಪ ಆಗ್ಬೇಕು. ಎಷ್ಟು? 11,000 ಜಪ ಆಗ್ಬೇಕು ಮತ್ತು ಶಾಂತಿ ಆಗ್ಬೇಕು. ಇದು ರೀತಿ ಫಸ್ಟ್ ನೀವು ಮಾಡ್ಕೋಬೇಕಾಗಿತ್ತು ಸೂರ್ಯ ಶಾಂತಿ ಇಲ್ಲ ಚಂದ್ರ ಶಾಂತಿ, 2ರಲ್ಲಿ ಒಂದು ಮಾಡ್ಕೊಳ್ಳಿ. ಪ್ರತಿ ಒಂದೊಂದು ವರ್ಷ ಮಾಡ್ಕೊಂತ ಹೋಗಿ. ನಿಮ್ ದುಡ್ಡಿನ ಅಭಾವ ಏನಾದ್ರು ಇದ್ರೆ, ಹೌದಾ. ನೀವು ನೋಡಿ, ಹವಳ ಹಾಗೂ ನೀಲಂ. ಹವಳ ಕುಜಿನ್ಗೋಸ್ಕರ, ನೀಲಮು ಶನಿಗೋಸ್ಕರ. ಇವರಿಬ್ರು ಒಳ್ಳೆ ಜಾಗದಲ್ಲಿದ್ದಾರೆ. 4ನೇ ಮನೆ ಸ್ವಾಮಿ ಮತ್ತು 7ನೇ ಇದು ಲಗ್ನೇಶ. ತಾವು ದಯವಿಟ್ಟು ಬಿಟ್ಟು ತಾವು ದಯವಿಟ್ಟು ಇವೆರಡೂ ಹಾಕೊಂಡಿದ್ದೆ ಕರೆ. ಆದ್ರೆ ನೀವು ಚಂದ್ರ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಕುಜನ ಇಲ್ಲಿ ಹಾಕೊಂಡು ನೋಡಿ, ಶನಿ ಇಲ್ಲಿದ್ದಾನೆ. 1, 2, 3, 4 ಕರೆಕ್ಟಾ. 5, 6, 7, 8, 9, 10 ನೋಡಿ. ಒಂದು ವೇಳೆ ನೀವು ಶನಿ ಏನಾದ್ರು ನೀಲಂ ಹಾಕೊಂಡಿದ್ದ ಕರೆ ಆದ್ರೆ ನಿಮ್ಗೆ ಏನಾಗುತ್ತೆ, ಶುಕ್ರ ಇಲ್ಲಿ ಕೆಟ್ಟ ಫಲ ಕೊಡಲ್ಲ. ಹೌದಾ. ಶುಕ್ರನ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ. ಒಂದು ವೇಳೆ ನೀವು ಹವಳ ಹಾಕೊಂಡಿದ್ದ ಕರೆ ಆದ್ರೆ 1, 2, 3, 4, 5, 6, 7, 8 ನೋಡಿ, ಇಲ್ಲಿ ಚಂದ್ರ ಇದ್ದಾನೆ. ಈ ಚಂದ್ರನ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ. ದೃಷ್ಟಿ 4, 7, 8 ಕುಜಂದು, ಶನಿದು 4, 7, 10 ಹೌದಾ. ಹಾಗಾಗಿ 1, 2, 3, 4, 5, 6, 7, 8, 9, 10 ಇದು ಶನಿ ದೃಷ್ಟಿ ಬರುತ್ತೆ ಇಲ್ಲಿ. ಕರೆಕ್ಟಾ. ಇಲ್ಲಿ ಕುಜನ್ ದೃಷ್ಟಿ ಬರುತ್ತೆ. ಅವರಿಬ್ರು ವೀಕ್ ಇದ್ದಾರೆ ಜಾತಕದಲ್ಲಿ. ಅವರಿಬ್ರು ಸ್ಟ್ರಾಂಗ್ ಮಾಡ್ಕೊಂಡಿದ್ದಕ್ಕಾದ್ರೆ ನೀವು ಮಾಡ್ಕೊಳ್ಬೇಕಾದ ಏನಪ್ಪ, ಚಂದ್ರ ಶಾಂತಿ ಮತ್ತು ಶುಕ್ರ ಶಾಂತಿ ಅವಶ್ಯಕತೆ ಇಲ್ಲ. ಅವರ ಏನು ನೋಡಿ, ಹಿಂಗೆ ಇದು ನೀಲಂ, ಇದು ನೀಲಂ, ಇದು ನೀಲಂ ಅಂತಾರೆ. ಇದರಿಂದ ನನಗೆ ರಾಹುವಿನ ಮೇಲೆ ಕಂಟ್ರೋಲ್ ಇರುತ್ತೆ. ಹೌದು, ನಾವು ರಾಹುವಿನ ಮೇಲೆ ಕಂಟ್ರೋಲ್ ಬರುತ್ತೆ ಆಟೋಮೆಟಿಕ್ ನೀಲಂ ಹಾಕೊಳ್ಳೋದ್ರಿಂದ. ಯಾಕಂದ್ರೆ ನಂದು 7ನೇ ದೃಷ್ಟಿ ಯಾರ್ದು, ಶನಿದು, ರಾಹು ಮೇಲೆ ಹೋಗುತ್ತೆ ನನ್ನ ಜಾತಕದಲ್ಲಿ. ಹಾಗಾಗಿ ನನಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗಿದ್ದಾವೆ. ತಾವು ದಯವಿಟ್ಟು ಚಂದ್ರ ಶಾಂತಿ ಶುಕ್ರ ಶಾಂತಿ
ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಹವಳಗಳನ್ನ ಅಂದ್ರೆ ರತ್ನಗಳನ್ನ ನೀವು ಹಾಕೊಳ್ಳಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹೌದಾ? ಆಮೇಲೆ ಚಂದ್ರನ ರಿಲೇಟೆಡ್ ಮೂರ್ತನ್ನ ನೀವು ಹಾಕೊಳ್ಳಬಾರ್ದು. ಹೌದಾ? 2ನೇ ಮನೆ ಗುರು 10ನೇ ಮನೆಯಲ್ಲಿದ್ದಾನೆ, ಒಳ್ಳೆ ಕೆಲಸ ಹೋಗ್ತೀರಾ. ಬೇರೆ ಏನಿಲ್ಲ ರೀ, ನೀವು ನೀಲಮು ಮತ್ತು ಹವಳ ಇವೆರಡನ್ನೂ ಹಾಕೊಂಡಿದ್ದೆ ನಿಜ. ಆದ್ರೆ ನೀವು ಶುಕ್ರ ಶಾಂತಿ ಮತ್ತು ಚಂದ್ರ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಸೂರ್ಯ ಶಾಂತಿ ಒಂದು ಮಾಡಿಸ್ಕೊಂಬಿಡಿ ಸಾಕು. ನಿಮ್ಮ ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತೀರಾ. ನೀವು ಅನ್ಕೊಂಡಂಗೆ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ 4 ಜನಕ್ಕೆ ಶೇರ್ ಮಾಡಿ. ಅವ್ರದ್ದು ಏನಾದರೂ ಜಾತಕದ ವಿಶ್ಲೇಷಣೆ ಮಾಡಬೇಕಂದ್ರೆ ನಾನು ಸದಾ ರೆಡಿ ಇರ್ತೀನಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.